ನಮಸ್ತೆ ಕರ್ನಾಟಕ. ನೋಡಿ ಇವತ್ತಿನ ದಿನ ಈಜಿಲಿ ಯಾವ ರೀತಿ ಬ್ಲಾಕ್ ಆಗಿರೋದ್ರಿಂದ ಹೇಳ್ಬಿಟ್ಟು ಎಲ್ಲ ವೈರಿಂಗ್ನ ರೀಕನೆಕ್ಷನ್ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಹುಡುಗ ಹೊಸದಾಗಿ ಬಂದಿರೋ ಎಲ್ಪರ್ ಸೇರಿಕೊಂಡು ನಾನು ಮತ್ತು ಎಲ್ಪರು ಇಬ್ಬರೂ ಗ್ರೂ ಕಟ್ಟಿಂಗ್ ಮಾಡಿಕೊಂಡು ಈ ಕಡೆ ಪೀಸ್ಗಳನ್ನ ಅಂದರೆ 1.5 ವೈರ್ಗಳನ್ನ ಬರದೇ ಇರೋ ಜಾಗಕ್ಕೆ ಈ ಕಡೆ ಬ್ಲಾಕ್ ಆಗಿರೋವನ್ನು ಹುಡುಕೊಂಡು ಈ ಕಡೆ ಬರದೇ ಇರೋ ಜಾಗಗಳಿಗೆಲ್ಲ 1.5 ಇದು ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಮತ್ತು ಸರ್ಕ್ಯೂಟ್ ಎಲ್ಲ ಬೇಕು ಬಾಕ್ಸ್ಗಳಿಗೆ ಅಂತ ಹೇಳ್ಬಿಟ್ಟು ಬಾಕ್ಸ್ ಕುಟ್ರಿಸೋದಕ್ಕೆ ಗ್ರೂ ಕಟ್ಟಿಂಗ್ ಮಾಡ್ಕೊಂಡು ಪೈಪಿಂಗ್ ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಅಲ್ಲಿಂದ ಬಂದಿದ್ದು ಫ್ಯಾನ್ ಬಾಕ್ಸಿಂದ ಬಂದಿದ್ದನ್ನು ವೈರ್ಗಳನ್ನೆಲ್ಲ ತಗೊಂಡು ಟೆಲ್ ಮಾಡ್ಲಿಕ್ಕೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ವೈರ್ನೆಲ್ಲ ರೆಡಿ ಮಾಡಿಕೊಂಡು ಇದು ಮಾಡ್ಕೊಂಡು ಪೈಪ್ ಸೆಟ್ಟಿಂಗ್ ಎಲ್ಲ ಮಾಡಿಕೊಂಡು ಕುತ್ಕೊಂಡವನೆ. ಆದರೂ ಎಲ್ಪರ್ರೆ ಹುಡುಗ ಅಷ್ಟೊಂದೇನು ಎಕ್ಸ್ಪೀರಿಯೆನ್ಸ್ ಇಲ್ಲ, ಏನಿಲ್ಲ. ಮಳೆ ಹೊಡೆಯೋ ಅಂತ ಕೊಟ್ಟರೆ ಸೈಡಿಗೆ ಹೊಡೆದು ಮಳೆ ಹೊಡೆದೆಲ್ಲ ಬೀಳಿಸ್ತಾನೆ, ಮತ್ತು ನೀಟಾಗಿ ಹೊಡೆಯೋ ಅಂತ ಹೇಳಿದ್ರೆ ಪೈಪ್ ಎಲ್ಲ ಹೊಡೆದಾಕ್ತಾನೆ. ಕರೆಕ್ಟಾಗಿ ಹೊಡೆಯೋಕ್ಕೆ ಬರೋಲ್ಲ, ಎಕ್ಸ್ಪೀರಿಯೆನ್ಸ್ ಇಲ್ಲ. ಇನ್ನೂ ಹೇಳ್ಕೊಂಡು ಕೊಡ್ತಾಯಿದ್ದೀನಿ, ಕಲ್ತ್ಕೊಳ್ಳಿ ಅಂದ್ಕೊಂಡು ಇದು ಮಾಡಿಕೊಂಡು ಕೂತ್ಕೊಂಡಿದ್ದೀನಿ ನೋಡಿ. ಮತ್ತು ಬಾತ್ರೂಮಲ್ಲೂ ಅದೇ ಥರ ನಮ್ಮ ಪ್ಲಮ್ಮರ್ ಇದ್ದಾರಲ್ಲ, ಕೋರ್ ಕಟ್ಟಿಂಗ್ ಮಾಡ್ಕೊಂಬಿಟ್ಟು ಎಲ್ಲ ನಮ್ಮ ಎಲೆಕ್ಟ್ರಿಕಲ್ ಪೈಪ್ನ ಡ್ಯಾಮೇಜ್ ಮಾಡ್ಕೊಂಬಿಟ್ಟು ಕೂತ್ಕೊಂಡು ನಮ್ಮ ಎಲೆಕ್ಟ್ರಿಕಲ್ ವೈರೇ ಬರದೇ ಇರೋ ಥರ ಮಾಡಿಬಿಟ್ಟಾರೆ. ಏನು ಮಾಡೋದು? ಗುಡ್ ನೈಟ್.